ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ, ಇವಾಗ ಸಂಜೆ ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಟೈಮ್ ಬಂದು 4 ಗಂಟೆ. ಸೊ ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆಯಿಂದ ಊಟ ತಿಂಡಿ ಎಲ್ಲ ಕೆಲಸ ಮುಗಿಸಿ ಸಂಜೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಆದರೆ ಹೋಗೋಣ ಅಂತ. ಸೊ ಅದಕ್ಕಿಂತ ಮುಂಚೆ ಮಿಂತ್ರಾಯಿಂದ ನಾನು ಒಂದು ಶಾರ್ಟ್ ಗೌನ್ ಬರುತ್ತೆ ಅಲ್ವಾ, ಅದನ್ನು ತರಿಸಿದ್ದೀನಿ. ಸುಮಾರು ಜನ ನಾನು ಗೌನ್ ಹಾಕೊಂಡಾಗೆಲ್ಲ ಕೇಳ್ತಾ ಇದ್ರಿ ಎಲ್ಲಿ ಪರ್ಚೇಸ್ ಮಾಡಿರೋದು ಅಂತ. ನಾನು ಆನ್ಲೈನಲ್ಲಿ ಇದೇ ಫಸ್ಟ್ ಟೈಮ್ ಶಾಪಿಂಗ್ ಮಾಡಿರೋದು. ಒಂದ್ಸಲ ಮೀಶೋದಲ್ಲಿ ಏನೋ ಮಾಡಿದ್ದೆ, ವರ್ಸ್ಟ್ ಅಂದರೆ ವರ್ಸ್ಟ್ ಬಟ್ಟೆ ಆಗಿತ್ತು. ಇಲ್ಲಿಗೆ ಒಂದು ವರ್ಷದ ಹಿಂದೆ 1 year ಬ್ಯಾಕ್ ತರಿಸಿದ್ದೆ ನಾನು, ಒಂದು 3-4. ಸೊ ಇಷ್ಟ ಆಗಲಿಲ್ಲ ಒಂದು. ಬಟ್ ಇದು ಮಿಂತ್ರಾದಲ್ಲಿ ಒಳ್ಳೆ ರಿವ್ಯೂಸ್ ಎಲ್ಲ ಇತ್ತು, ಹಾಗಾಗಿ ಇದೊಂದು ಗೌನ್ ತರಿಸಿದ್ದೀನಿ. ಕಲರ್ ಎಲ್ಲ ಇಷ್ಟ ಆಯಿತು, ಅದಕ್ಕೆ ನಿಮಗೆ ತೋರಿಸೋಣ ಅಂತ ಅದಿನ್ನೂ ಓಪನ್ ಮಾಡಿಲ್ಲ. ಸುಮಾರು 1 ವಾರ ಆಯಿತು ಇದು ಬಂದು. ಇವತ್ತು ಓಪನ್ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ. ಒಳ್ಳೆ ರಿವ್ಯೂಸ್ ಎಲ್ಲ ಇತ್ತು ಇದಕ್ಕೆ, ಸೊ ಅದಕ್ಕೆ ತರಿಸಿದ್ದೀನಿ. ಇದ್ರದ್ದು ಪ್ರೈಸ್ ಎಷ್ಟು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಪ್ರೈಸ್ ಬಂದು 868 ರೂಪಾಯಿ. ಸೊ ಇದ್ರದ್ದು ಲಿಂಕ್ ಕೊಡ್ತೀನಿ, ಆಮೇಲೆ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ನಾನು ತಗೊಂಡಾಗ 868 ರೂಪಾಯಿ. ಸೊ ಈ ಥರ ಬರುತ್ತೆ. ಇದು ಕಾಟನ್, ಈ ಕಡೆ ಏನಂತಾರೆ ಸಿಂಥೆಟಿಕ್ಕು ಅಥವಾ ಜಾರ್ಜೆಟ್ ಬರುತ್ತೆ ಅಲ್ವಾ, ಮತ್ತು ಕಾಟನ್, 3 ಅಲ್ಲ. ಒಂಥರ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕಲರ್ ಕೂಡ ಇಷ್ಟ ಆಯಿತು. ನಾನು ತರಿಸಿರೋದು ಸೈಜ್ ಬಂದು XXL, ಸ್ವಲ್ಪ ಫ್ರೀಯಾಗಿರಲಿ ಅಂತ ತರಿಸಿದ್ದೀನಿ. ಇದು ಎಲಾಸ್ಟಿಕ್. ಸಪೋಸ್ ಇನ್ನೂ ಸ್ವಲ್ಪ ಏನಾದ್ರು ದಪ್ಪ ಇದ್ದರೆ ಆ ರೀತಿ ವೇರಿಯೇಷನ್ ಆಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ನಾನು ಅದನ್ನು ವೇರ್ ಮಾಡಿದ್ದೀನಿ. ನನಗಂತೂ ತುಂಬ ಕಂಫರ್ಟಬಲ್ ಆಗಿದೆ. ಬಟ್ಟೆನೂ ಅಷ್ಟೇ ತುಂಬ ಸಾಫ್ಟಾಗೂ ಇದೆ. ಈ ಬಟ್ಟೆ ನನಗೇನು ಫೀಲ್ ಆಗ್ತಿದ್ಯಪ್ಪ ಅಂದರೆ, ಈ ಕೆಲವೊಂದು ಕಾಟನ್ ಬಟ್ಟೆಗಳು ಒಗೆದ ಆದಮೇಲೆ, ಅಂದರೆ ವಾಶ್ ಮಾಡಿ ಆದಮೇಲೆ ದಪ್ಪ ಆಗುತ್ತೆ ಅಲ್ವಾ. ಸೊ ಮೇ ಬಿ ಇದೂ ಅದೇ ರೀತಿ ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಬಟ್ ಕಲರ್ ಹೋಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಕಲರ್ ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಮೇ ಬಿ ನಾನು ಇದನ್ನು ಡ್ರೈ ಕ್ಲೀನ್ಗೆ ಕೊಟ್ಬಿಡ್ತೀನಿ. ಯಾಕೆಂದರೆ ಒಂದ್ಸಲ ಈ ಥರ ಕಾಟನ್ ಬಟ್ಟೆಗಳು ಏನಾದರೂ ಕಲರ್ ಹೋಗ್ಬಿಟ್ರೆ ಅದು ಕೆಟ್ಟದಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನು ನಾನು ಡ್ರೈ ಕ್ಲೀನ್ಗೆ ಕೊಡ್ತೀನಿ. ನನಗಂತೂ ಫಿಟ್ಟಿಂಗ್ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಬಂದು ಎಲಾಸ್ಟಿಕ್ ಇದೆ. ಇದು ಅಷ್ಟೇ ಬಾಡಿ ಫಿಟ್ಟಿಂಗು ಪರ್ಫೆಕ್ಟಾಗಿ ಕೂತಿದೆ. ಮತ್ತು ಇದ್ರದ್ದು ಲೆಂತ್ ಇನ್ನು ಆಲ್ಮೋಸ್ಟ್ ಆ್ಯಂಕಲ್ ಲೆಂತ್ ಅಂತ ಹೇಳ್ತಾರಲ್ವಾ, ಸೊ ಅಷ್ಟಿದೆ. ಆ್ಯಂಕಲ್ ಲೆಂತ್ ಕೆಲವೊಂದು ಲೆಗ್ಗಿನ್ಸ್ ಬರುತ್ತೆ ಅಲ್ವ, ಅದಕ್ಕಿಂತ ಇನ್ನೊಂದು ಚೂರು ಮೇಲಿದೆ ಅನ್ನಿಸ್ತು. ಅಂದರೆ ಆಲ್ಮೋಸ್ಟ್ 3/4 ಗೌನ್ ಅಂತ ಹೇಳ್ಬೋದು, ಅಥವಾ ಮ್ಯಾಕ್ಸಿ ಡ್ರೆಸ್ ಅಂತಲೂ ಹೇಳ್ಬೋದು. ಬಟ್ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಯಾರಿಗಾದ್ರೂ ಇಷ್ಟ ಅಂದರೆ ಲಿಂಕ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಲಿಂಕನ್ನು ಹಾಕ್ತೀನಿ. ಓಕೆನಾ? ಸೊ ಎಸ್, ಇವಾಗ ಲೇಟ್ ಆಗ್ತಿದೆ, ಹೊರಟು ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಲುಲು ಮಾಲಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ಲುಲು ಮಾಲಿಗೆ ಬಂದಿದ್ದು ಏನಕ್ಕಪ್ಪ ಅಂದರೆ, ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಜೀರಿಗೆ ಮೆಣಸು ಎಲ್ಲ ಹಾಕ್ತೀವಲ್ವ, ಅದು 100 ml 150 ml. ಸೊ ಆ ಥರದ್ದು ಗ್ಲಾಸ್ ಜಾರ್ಗಳಿತ್ತು, ಅಂದರೆ ಸೆಟ್ಟು 4, 6 ಈ ಥರದ್ದೆಲ್ಲ ಇತ್ತು. ಅದನ್ನು ತಗೊಳ್ಳೋಣ ಅಂತಲೇ ಇಲ್ಲಿ ಬಂದಿದ್ದು. ಬಟ್ ಈ ಸಲ ಏನೋ ಸ್ಟಾಕ್ ಖಾಲಿ ಆಗಿದೆ ಅಂತ ಹೇಳಿದ್ರು. ಇನ್ನು ಈಗ ನೀವು ನೋಡ್ತಾ ಇರೋದು ಇದೆಲ್ಲ ಕಾಸ್ಟ್ ಐರನ್ನು, ಅಂದರೆ ನಾವು ಇಂಡಸ್ ವ್ಯಾಲಿಯದೆಲ್ಲ ಆನ್ಲೈನಲ್ಲಿ ತರಿಸ್ತೀವಲ್ವ, ಸೇಮ್ ಅದೇ ಥರ ಪ್ರಾಡಕ್ಟ್ ಇದೆಲ್ಲದೂ. ಬಟ್ ಹೆವಿ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ನಾವೇನು ಆನ್ಲೈನಲ್ಲಿ ತರಿಸ್ತೀವಲ್ವ, 1000, 1500, 2000, ಇಲ್ಲಿ ನೋಡ್ತಾ ಇದ್ದೀರಲ್ಲ 30% 40% ಆಫರ್ ಇದೆ. ಬಟ್ ಏನಪ್ಪ ಅಂದರೆ ತುಂಬಾ ಕಾಸ್ಟ್ಲಿ ಇದೆ ಲುಲು ಮಾಲಲ್ಲಿ ಐರನ್ ಪಾತ್ರೆಗಳು. ಇನ್ನು ಅದೆಲ್ಲ ಮುಗ್ದಾದ್ಮೇಲೆ ಇಲ್ಲಿ ಮಟನ್ ನೋಡಲಿಕ್ಕೆ ಅಂತ ಬಂದಿದ್ವಿ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಕಟ್ ಮಾಡಿಟ್ಟಿರುವಂಥ ಮಟನ್ ನೋಡ್ತಾ ಇರೋದು. ಈಗ ಯೂಶ್ವಲಿ ನಾವು ಮನೆಯಲ್ಲಿ ಏನಾದರೂ ಒಂದು ಐಟಮ್ ಮಾಡಬೇಕು ಅಂದರೆ ಶಾಪ್ಗಳಲ್ಲಿ ಹೋಗಿ ಈ ಥರ ಕಟ್ ಮಾಡಿಕೊಡಿ ಅಂತ ಹೇಳ್ತೀವಲ್ವ. ಬಟ್ ಲುಲು ಮಾಲಲ್ಲಿ ಹಂಗಲ್ಲ. ನಮಗೆ ಯಾವ ರೆಸಿಪಿ ಮಾಡೋಕ್ಕೆ ಯಾವ ಥರ ನಾನ್ ವೆಜ್ ಬೇಕಾಗುತ್ತೆ ಅದೆಲ್ಲದನ್ನು ಕಟ್ ಮಾಡಿ ಇಟ್ಟಿದ್ರು. ಇಲ್ಲಿ ನಾನು ನೋಡದೇ ಇರೋದು ಎಲ್ಲದನ್ನು ಇತ್ತು.
ಕೆಲವೊಂದಂತೂ ಬ್ಲ್ಯಾಕ್ ಕಲರ್ ಕೋಳಿ ಸಹ ಇತ್ತು. ಆಮೇಲೆ ತಂದೂರಿ ಚಿಕನ್ ಎಲ್ಲ ಮಾಡ್ತೀವಲ್ವ, ಅಂದರೆ ಪೂರ್ತಿ ಕೋಳಿದೇ ಮಾಡ್ತೀವಲ್ಲ, ಸೊ ಅದೆಲ್ಲದನ್ನು ಚಿಕನ್ನು ಸ್ಕಿನ್ಲೆಸ್ಸು, ವಿತೌಟ್ ಸ್ಕಿನ್ನು, ವಿತ್ ಸ್ಕಿನ್ನು, ಮತ್ತು ಬೋಟಿ ಏನೇನೋ ಹೇಳ್ತಾರಲ್ವ ಅದೆಲ್ಲದನ್ನು ಇತ್ತು. ನಾನಂತೂ ಫಸ್ಟ್ ಟೈಮ್ ಇದೆಲ್ಲದನ್ನು ನೋಡಿದ್ದು. ಇನ್ನು ಶಾಪಿಂಗ್ ಎಲ್ಲ ಆದಮೇಲೆ ಬಿಲ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನಾನು ಶಾಪಿಂಗ್ ಮಾಡಿರೋದು ಕಡಿಮೆ ಐಟಮೇನೆ, ಬಟ್ ಬಿಲ್ ಮಾತ್ರ 2880 ರೂಪಾಯಿ ಆಗಿತ್ತು. ಏನಂದರೆ ಸ್ವಲ್ಪ ಅದೇ ಈ ಮ್ಯಾಟು ಮತ್ತು ಕಂಫರ್ಟ್ ಅದೆಲ್ಲದೂ 450-300 ಆ ಥರ ಇತ್ತಲ್ವ, ಹಾಗಾಗಿ ಅಷ್ಟಾಯಿತು. ಇನ್ನು ನಾನು ಗ್ಲಾಸ್ ಐಟಮ್ಸ್ ತೊಗೊಂಡಿದ್ನಲ್ಲ, ಅದನ್ನು ರ್ಯಾಪ್ ಮಾಡೋದಕ್ಕೆ ಕೊಟ್ಟಿದ್ದೆ. ಅವರೊಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಹಾಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿಬಿಟ್ಟು ನಾನು ನಮ್ಮ ಪಾಪಾಯಿ ನನ್ನ ಫೇವ್ರೆಟ್ ಪಾಪಾಯಿ, ಇವಾಗ KFC ಬಿಟ್ಬಿಟ್ಟಿದ್ದೀನಿ. ಪಾಪಾಯಿ ಇಷ್ಟ ಆಗುತ್ತೆ ನನಗೆ. ಸೊ ಅಲ್ಲೋಗಿ ಅವಳು ವೆಜ್ ಬರ್ಗರು, ನಾನು ನಾನ್ ವೆಜ್ ಬರ್ಗರ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಇನ್ನು ಮನೆಯಲ್ಲಿ ಹ್ಯಾಂಗರ್ ಇರಲಿಲ್ಲ ಬಟ್ಟೆಗಳೆಲ್ಲ ಹಾಕೋದಕ್ಕೆ. ಸುಮಾರು ದಿನ ಆಗಿತ್ತು ತಂದು, ಅದನ್ನು ಅಣ್ಣನ ಕೈ ಫಿಟ್ ಮಾಡಿಸಿ ಫೈನಲಾಗಿ ಬಟ್ಟೆಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಅದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಲುಲು ಮಾಲಿಂದ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ. 1-2 ಗ್ಲಾಸ್ ಐಟಮ್ಸು ಮತ್ತು ಮನೆಗೆ ಬೇಕಾಗಿರೋದು 1-2 ಶೂ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಇನ್ನೂ ಏನೂ ಎತ್ತಿಟ್ಟಿರಲಿಲ್ಲ, ಮಧ್ಯಾಹ್ನ ತೊಗೊಂಬಂದಿದ್ದು, ಇನ್ನೂ ಏನೂ ಎತ್ತಿಟ್ಟಿಲ್ಲ. ತಿಂಡಿಗಳನ್ನೂ ತೊಗೊಂಬಂದಿದ್ದೆ ಕೆಲವೊಂದು. ನಮ್ಮ ಪಾಪಂಗೆ ಕೊಟ್ಟಿಲ್ಲ, ಏನು ಪಾಪ ಅವಳು ಕಾಯ್ಕೊಂಡು ಕೊಟ್ಟಿಲ್ಲ ಅಂತ. ಸೊ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಇದಿಷ್ಟು ನನಗೆ ಫ್ಲವರ್ದು ವಾಸ್ ಬೇಕಿತ್ತು. ಒಂದು 6 ಪೀಸ್ ತೊಗೊಂಬಂದಿದ್ದೀನಿ. ಚೆನ್ನಾಗಿತ್ತು ಕ್ವಾಲಿಟಿ. ಸೊ ಅದಕ್ಕೆ ನೆಕ್ಸ್ಟು ಚಾಕ್ಲೇಟ್ಸ್, ನಮ್ಮ ಮನೆ ಕಂದಗಳಿಗೆ ಚಾಕ್ಲೇಟ್ಸ್ ತೊಗೊಂಬಂದಿದ್ದೀನಿ. ಕಲರ್ ಬಂದಿದೆ ನೋಡಿ, ಪಿಂಕು, ಬ್ಲೂ ಮತ್ತು ಗ್ರೀನ್ ಎಲ್ಲವುದು ಕಲರ್ಸ್ ಇದೆ. ನಮ್ಗೆ ಯಾವ ಕಲರ್ ಬೇಕು ಅದು ನಾವು ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಮತ್ತು ಪಾಸ್ತಾ, ಬೈ 1 get 1 ವೈಟ್ ಸಾಸ್ ಪಾಸ್ತಾ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಚೆನ್ನಾಗಿದೆ. ಇದು ಒಂಥರ ನೀವು ಮೀಶೋದಲ್ಲೆಲ್ಲ ನೋಡಿರ್ತೀರಾ ಅನ್ಸುತ್ತೆ. ಡಿಶ್ ವಾಷರ್ ಬರುತ್ತಲ್ಲ, ಅಂದರೆ ಇಲ್ಲಿ ವಿಮ್ ಜೆಲ್ ಹಾಕ್ಕೊಂಡ್ರೆ, ಇಲ್ಲಿ ನಮಗೆ ಯೂಶಲಿ ಪಾತ್ರೆ ತೊಳಿವಾಗ ವಿಮ್ ಜೆಲ್ ಎಲ್ಲ ಹಾಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ. ಬಟ್ ಈ ಥರದನ್ನ ಯೂಸ್ ಮಾಡಿದಾಗ ತುಂಬ ದಿನ ಬರುತ್ತೆ ಮತ್ತು ವೇಸ್ಟ್ ಆಗೋದಿಲ್ಲ. ಇಲ್ಲಿಗೆ ವಿಮ್ ಜೆಲ್ಲು ಪ್ಲಸ್ ನೀರು ಹಾಕ್ಬಿಟ್ಟು ಇದನ್ನ ಈ ರೀತಿ ಕ್ಲೋಸ್ ಮಾಡಿ, ಇದನ್ನ ನಾವು ಪಾತ್ರೆ ತೊಳಿವಾಗ ಇಲ್ಲಿ ಪ್ರೆಸ್ ಮಾಡಿದ್ರೆ ವಿಮ್ ಜೆಲ್ ಮೇಲ್ ಬರುತ್ತೆ. ಒಂದು ಸ್ಕ್ರಬ್ಬರ್ ಕೂಡ ಬಂದಿದೆ ಇದಕ್ಕೆ, ಚೆನ್ನಾಗಿದೆ ಇದೊಂದು. ನೆಕ್ಸ್ಟ್ ಅಲ್ಲಿ ನಾನು ಲುಲು ಮಾಲ್ಗೆ ಹೋಗಿದ್ದು ತರಕ್ಕೆ, ಬೇರೆ ಐಟಮ್ ತರಕ್ಕೆ ಅಂತ ಹೋಗಿದ್ದು, ಗ್ಲಾಸ್ ಐಟಮ್ಗಳು. ಬಟ್ ಅದೇನೋ ಸ್ಟಾಕ್ ಖಾಲಿ ಆಗಿತ್ತು ಅಂತ ಹೇಳಿದ್ರು, ಅದಕ್ಕೆ 1-2 ತೊಗೊಂಡು ಬಂದೆ. ಇದು ಕಂಫರ್ಟ್ ಅಷ್ಟೇ. ಇದೊಂದು ವಿಮ್ ಜೆಲ್ಲು, ಸಾಸ್, ಇದು ಹರ್ಷೀಸ್ ಚಾಕ್ಲೇಟು. ಗ್ಲಾಸ್ ಐಟಮ್ಸ್ ಅಂತ ಹೇಳಿದೆ ಅಲ್ವಾ, ಇದು ಜಾರ್ಗಳು ನನಗೆ ಬೇಕಿತ್ತು. ಇದರಲ್ಲಿ ಪುಟ್ಟದ್ದು ಜಾರ್ ಬರುತ್ತೆ. ಇದರಲ್ಲಿ ಪುಟ್ಟದೆಲ್ಲ ಜಾರ್ ಬರ್ತಿತ್ತು ಗ್ಲಾಸಿಂದು. ಬಟ್ ಅದೇನೋ ಸ್ಟಾಕ್ ಖಾಲಿ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಇದು ಎಷ್ಟು ಅಂದರೆ 1/4 kg ಕೆಪಾಸಿಟಿ ತೊಗೊಂಬಂದಿದ್ದೀನಿ. ರ್ಯಾಪ್ ಮಾಡಿಬಿಟ್ಟಿದ್ದಾರೆ ಫುಲ್ ಒಡೆದೋಗ್ಬಾರ್ದು ಅಂತ ಹೇಳಿ. ಇದೆರಡು ಗ್ಲಾಸ್ ಜಾರ್ಗಳು, ಎಷ್ಟು 1/4 kg ಇದು. ಇದೆರಡು ಗ್ಲಾಸ್ ಜಾರ್ಗಳನ್ನ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿದೆ. ಇದರಲ್ಲೇ ಇನ್ನೊಂಥರ ಲೈನ್ ಟೈಪ್ ಬಂದಿತ್ತು. ಸೊ ಅದು ಸ್ಟ್ರೈಪ್ಸ್ ಬರುತ್ತೆ ಅಲ್ವಾ, ಸೊ ಆ ಥರ. ಅದು ಗ್ಲಾಸ್ ಲಿಡ್ ಇಷ್ಟು ಟೈಟ್ ಇರಲಿಲ್ಲ. ಸೊ ಅದಕ್ಕೆ ಇದು ಪ್ಲೈನ್ ಇದ್ರೂ ಚೆನ್ನಾಗಿತ್ತು, ಅದಕ್ಕೆ ಇವನ್ನ ತೊಗೊಂಡು ಬಂದೆ. ಇದು ಬಂದು ಟೀ ಗ್ಲಾಸಸ್ಸು 3. ಈ 3ಕ್ಕೆ 109 ರೂಪಾಯಿನೋ ಅಷ್ಟೇ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನನಗದೇನು ಗೊತ್ತಿಲ್ಲ, ಎಲ್ಲೋದ್ರೂ ಫಸ್ಟು ಕಾಫಿ, ಟೀ ಈ ಥರದ್ದು ಸೆರಾಮಿಕ್ ಗ್ಲಾಸಸ್ ಎಲ್ಲ ಬರುತ್ತಲ್ವಾ, ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಒಂದು ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಎಷ್ಟು ಚೆನ್ನಾಗಿದೆ ಅಲ್ಲ. ಇದರಲ್ಲಿ ಪ್ಲೈನ್ ಇನ್ನೊಂದು ಇದೆ ನನ್ನ ಹತ್ರ, ಆಲ್ರೆಡಿ ಇದೆ ಮನೆಯಲ್ಲಿ. ಇನ್ನೂ 2 ಡಿಸೈನ್ ಬೇರೆ ಇದೆ. ಬಟ್ ಇದೊಂಥರ ಚೆನ್ನಾಗಿತ್ತು, ಇಷ್ಟ ಆಯಿತು, ಅದಕ್ಕೆ ಇದೊಂದು ತೊಗೊಂಬಂದೆ. 3 ಗ್ಲಾಸ್ಗೆ 109 ರೂಪಾಯಿ. ಇಲ್ಲೆಲ್ಲ ಮನೆ ಹತ್ರ ಇದೊಂದು ಸಿಂಗಲ್ ಗ್ಲಾಸ್ ತೊಗೊಳಕ್ಕೆ ಹೋದ್ರೇನೆ, ಇದು ತಗೊಳೋದಕ್ಕಿಂತ ಮುಂಚೆ ಇಲ್ಲೇ ಕೇಳಿದ್ದೆ ನಾನು, ಎಷ್ಟು 60 ರೂಪಾಯಿ 50 ರೂಪಾಯಿ ಇರ್ತಾರೆ ಜಸ್ಟ್ ಒಂದು ಸಿಂಗಲ್ ಗ್ಲಾಸ್ಗೆ. 3ಕ್ಕೆ 109 ರೂಪಾಯಿ ವರ್ತ್ ಅನ್ನಿಸ್ತು.
ಸೊ ಅದಕ್ಕೆ ಇದೊಂದು ತೊಗೊಂಡು ಬಂದೆ. ಮತ್ತು ಇದೊಂದು ಪ್ಲೇಟ್ ಚೆನ್ನಾಗಿದೆಲ್ಲ, ಇದು ಸೆರಾಮಿಕ್ಕು. ಏನಾದರೂ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಡೆಕೋರೇಷನ್ ಮಾಡೋದಕ್ಕೆಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಪ್ಲೇಟ್. ಸೊ ಇದಿಷ್ಟು ಲುಲು ಮಾಲಿಂದ ತೊಗೊಂಡಿದ್ದು. ಮತ್ತು ಇದೊಂದು ನೈಫ್ ತೊಗೊಂಡು ಬಂದೆ, ಚಾಕು ಏನು ಗೊತ್ತಾ, ಯಾವಾಗಲೂ ಈ ಥರ ಜಿಗ್ಜಾಗ್ ಇರುತ್ತೆ ಅಲ್ವಾ. ಸೊ ಈ ಥರದ್ದು ಚಾಕು ತೊಗೊಂಡ್ರೆ ಲಾಂಗ್ ಟೈಮ್ ನಾವು ಇದನ್ನು ತುಂಬ ದಿನ ಬಳಸ್ಬೋದು. ಈ ಏನು ಪ್ಲೈನ್ ಇರುತ್ತೆ ಅಲ್ವಾ, ಆ ಥರದ ಚಾಕು ತೊಗೊಂಡ್ರೆ ಅದನ್ನು ಪದೇ ಪದೇ ಏನಂತಾರೆ ಸಾಣೆ ಇಡಿಸೋದು ಆ ಥರ ಮಾಡಿಸ್ತಾ ಇರಬೇಕಾಗುತ್ತೆ. ಮತ್ತು ಈ ಚಾಕುನಲ್ಲಿ ನಮ್ಗೆ ಎಷ್ಟು ಸಣ್ಣ ಬೇಕಿದ್ರೂ ಈರುಳ್ಳಿ ಅಥವಾ ತರಕಾರಿ ಹೆಚ್ಕೋಬೋದು. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಬಟ್ ನನಗಂತೂ ಈ ಥರ ಜಿಗ್ಜಾಗ್ ಇರೋದು ಇರುತ್ತೆ ಅಲ್ವಾ ಚಾಕು, ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸಣ್ಣಗೆ ಕೂಡ ತರಕಾರಿ ಕಟ್ ಮಾಡ್ಬೋದು. ಇದು ಅಷ್ಟೇ 100 ರೂಪಾಯಿ. ಇಲ್ಲೆಲ್ಲ 150 ರೂಪಾಯಿ ಹೇಳ್ತಾರೆ, ಲುಲು ಮಾಲಲ್ಲಿ 100 ರೂಪಾಯಿ. ಪ್ಲಸ್ ಇದೊಂದು ಲೆಮನ್ ಜ್ಯೂಸ್ ಮಾಡೋಕ್ಕೆ ನಮ್ಮ ಪಾಪ ಅವ್ರ ತಾತನಿಗೆ ಅಂತ ತಗೊಂಡ್ರೆ ಒಳ್ಳೆ ಜ್ಯೂಸ್ ಮಾಡೋಕ್ಕೆ ಅಂತ ಇದೊಂದು. ಮತ್ತು ಟಿಶ್ಯೂ ಗ್ಯಾಸ್ ಒರೆಸೋದಕ್ಕೆ, ಪ್ಲಸ್ TV ಫ್ರಿಡ್ಜು ಎಲ್ಲ ಕ್ಲೀನ್ ಮಾಡೋದಕ್ಕೆ ಟಿಶ್ಯೂ ಬೇಕಿತ್ತು, ಟಿಶ್ಯೂ ಖಾಲಿ ಆಗಿತ್ತು. ಸೊ ಇದಿಷ್ಟು ತೊಗೊಂಡು ಬಂದೆ. ಇದು ಓಕೆ ಲಾಸ್ಟಿಗೆ ಇದೊಂದು ಮ್ಯಾಟ್ ತಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಇದ್ರದ್ದು ಪ್ರೈಸ್ ಬಂದು 450 ರೂಪಾಯಿ. ಸಕ್ಕತ್ತಾಗಿದೆ. ನಮ್ಮನೇಲಿ ವೈಟ್ ಕಲ್ಲಲ್ವಾ, ಸೊ ಅಲ್ಲೂ ಲುಲು ಮಾಲಲ್ಲೂ ವೈಟ್ ಕಲ್ಲಿತ್ತು. ಸೊ ಹಂಗಾಗಿ ವೈಟ್ ಕಲ್ಗೆ ಇದು ನಮ್ಮ ಪಾಪನ ಸೆಲೆಕ್ಷನ್. ಅವಳು ಇದೇ ಇರಲಿ ಅದೇ ಚೆನ್ನಾಗಿರುತ್ತೆ ಕಲರ್ ಅಂತ ಹೇಳಿದ್ಲು, ಅದಕ್ಕೆ ಇದನ್ನು ತಗೊಂಡು ಬಂದ್ವಿ. ಸೊ ಇದಿಷ್ಟು ನನ್ನ ಇವತ್ತಿನ ಶಾಪಿಂಗ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಹೇಳ್ಬಿಡು. ಹ್ಯಾಪಿ ಬರ್ಡೇ. ಸಾಕಷ್ಟೇ ಅಲ್ವಾ ಪಾಪ? ಸಾಕು.